ಈ ಸಾಂಗ್ ತುಂಬ ಸ್ಪೆಷಲ್ ನನಗೆ. ಯಾಕಂದರೆ ತುಂಬ ವರ್ಷ ಆಯ್ತು ಇಂಡಸ್ಟ್ರಿಗೆ ಕೆಲಸ ಮಾಡಿ. ಸೊ ನನ್ನದೇ ಆದ ಒಂದು ಏನೋ ಒಂದು ಟ್ಯಾಲೆಂಟ್ನ ಹೊರಗಾಕೋದಕ್ಕೊಂದು ಒಳ್ಳೆ ಅವಕಾಶ ಇದು. ಸೊ ಈ ಥರ ಸಾಂಗ್ ಬೇಕಂದವಾಗ ಇನ್ನೂ ಅದಕ್ಕೆ ತುಂಬ ಚೆನ್ನಾಗಿ ಮಾಡಬೇಕಂತ ಒಂದಿಷ್ಟು ರಿಸರ್ಚ್ ಮಾಡಿದ್ದೀವಿ. ಸೊ ಟ್ಯೂನ್ ಫಸ್ಟ್ ಪಲ್ಲವಿ ಆದಮೇಲೆ ಡೈರೆಕ್ಟರ್ ಕಳಿಸಿ ಓಕೆ ಅಂದ್ರೆ ಅವರು ಫಸ್ಟಿಗೆ ಓಕೆ ಅಂದ್ರೆ, ಆಮೇಲೆ ಪ್ರಮೋದಿಗೆ ಕಳಿಸಿ ಫಸ್ಟ್ ಪಲ್ಲವಿ ಓಕೆ ಆದಮೇಲೆ ಲಿರಿಕ್ ವೈಸ್ ಫಸ್ಟ್ ಕನ್ನಡದಲ್ಲೇ ಇತ್ತು, ಆಮೇಲೆ ಅದನ್ನು ಉತ್ತರ ಕರ್ನಾಟಕಕ್ಕೆ ಕನ್ವರ್ಟ್ ಮಾಡಿ ಅದನ್ನು ಅದಾದಮೇಲೆ ಚರಣ ಮಾಡಿದ್ವಿ. ಸೊ ಫುಲ್ ಸಾಂಗು ಆದಮೇಲೆ ಅದು ಇದನ್ನು ಹೆಂಗೆ ಶೂಟ್ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ ಆಮೇಲೆ ಮುರಳಿ ಮಾಸ್ಟ್ರ್ ಅಂತ ಗೊತ್ತಾದ್ಮೇಲೆ ಅದು ನೆಕ್ಸ್ಟ್ ಲೆವೆಲ್ ಹೋಗುತ್ತಂತ ಗೊತ್ತಾಯಿತು. ಆಮೇಲೆ ಅವರು ವಿಜುವಲ್ ಎಲ್ಲ ಶೂಟ್ ಮಾಡಿ ಬಂದಮೇಲೆ ತೋರಿಸಿದ್ರು ಸ್ಟುಡಿಯೋದಲ್ಲಿ. ನಿರಂಜನ್ ಅವರು ಅದ್ಭುತ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ವರ್ಷ ಆಯಿತು ಸಿನಿಮಾಗಳಲ್ಲಿ ಡ್ಯಾನ್ಸ್ ಕಮ್ಮಿ ಆಗ್ತಾಯಿದೆ. ಸೊ ತುಂಬ ವರ್ಷ ಆಯ್ತು. ಅಂದರೆ ಅಪ್ಪು ಸರ್ ಅವಾಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದು, ಅದನ್ನೆಲ್ಲ ನೋಡಿ ಮಿಸ್ ಮಾಡ್ಕೊತಿದ್ವಿ. ಸೊ ಅದನ್ನು ಇವಾಗ ತೆರೆ ಮೇಲೆ ನೋಡಿದವಾಗ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸಂಗೀತ ರವೀಂದ್ರನಾಥ್ ಥ್ಯಾಂಕ್ ಯು. ನನ್ನ ಡೈರೆಕ್ಟರ್ಗೆ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡಕ್ಷನ್ ಗರಿಮಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟ್ರೆ, ಪ್ರಶ್ನೆ. 4 ಸಾಂಗ್ ಇದೆ, ಆಮೇಲೆ 2 ಬಿಟ್ ಸಾಂಗ್ ಬರುತ್ತೆ. ಪ್ರೇಮ್ ಸರ್ಗೊಂದು ಸಾಂಗ್ ಇದೆ, ಸ್ಪೆಷಲ್ ಸಾಂಗ್ ಇದೆ. ಆಮೇಲೆ ಹೀರೋಗೂ ಒಂದು ಸಾಂಗ್ ಇದೆ, ಅದರ ಬಿಟ್ ಸಾಂಗ್ ಥರ ಬರುತ್ತೆ. 4 ಸಾಂಗು ಒಂದು ಈ ಸಾಂಗು, ಆಮೇಲೆ ಇನ್ನೊಂದು ಮೆಲೋಡಿ ಸಾಂಗ್ ಇದೆ, ಡ್ಯೂಯೆಟ್ ಸಾಂಗು. ಅದೇ ಬಿಟ್ ಸಾಂಗ್ಸ್ ಎಲ್ಲ ಸೇರಿ 4. ಹೌದು, ನಾನು ಬಿಟ್ಕೊಡಲ್ಲ, ರೀ ರೆಕಾರ್ಡಿಂಗ್ ಬಿಟ್ಕೊಡಲ್ಲ. ಎಸ್. ಹಾಂ, ಎಲ್ಲಿ? ಬಸರೂರ? ಹಾಂ, ಅಲ್ಲೂ ಮಾಡಿದ್ದೀನಿ. ನನಗೆ ಎಲ್ಲಿ ಸಿಸ್ಟಮ್ ಹಾಕ್ಕೊಟ್ರು ನಾನು ಅಲ್ಲಿ ವರ್ಕ್ ಮಾಡ್ತೀನಿ. ಅಲ್ಲೂ ಮಾಡಿದ್ದೀನಿ, ಇಲ್ಲೂ ವರ್ಕ್ ಮಾಡಿದ್ದೀನಿ. ಥ್ಯಾಂಕ್ ಯು ಸಂಗೀತ ನಿರ್ದೇಶಕರೇ, ಆಲ್ ದ ವೆರಿ ಬೆಸ್ಟ್. ಪ್ರಮೋದ್ ಮರವಂತೆ ಸರ್ ನಾವು ಮಾತನಾಡ್ಸೋಣ. ಸರ್, ಇತ್ತೀಚೆಗೆಲ್ಲ ಬರ್ತಿದ್ದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗ್ ಥರ, ಇದು ಸ್ವಲ್ಪ ಬೇರೆನೇ ವರ್ಷನ್ ಇದೆ. ಸೊ ಏನು ಹೇಳ್ತೀರಿ ಶಕಲಕ ಬೂಮ್ ಬೂಮ್ ಬಗ್ಗೆ? ಎಲ್ಲಿಗೂ ನಮಸ್ಕಾರ. ಸ್ಪಾರ್ಕ್ ಮೊದಲನೇದಾಗಿ ಕನ್ನಡಿಗರು ಅಲ್ಲದೇ ಇದ್ದರೂ ಕೂಡ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋ ಒಂದು ಸ್ಪಾರ್ಕ್ ನಿಮ್ಮಲ್ಲಿ ಬಂದಿದ್ದಕ್ಕೆ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ದಂಗೆ ಮೇಡಮ್ ಒಂದು ಸ್ಪಾರ್ಕ್ ಅವರು, ಸೆಟ್ಟಲ್ಲಿ ಆಗಲಿ ಸ್ಟುಡಿಯೋದಲ್ಲಾಗಲಿ ಎಲ್ಲ ಕಡೆ ಒಂದು ಎನರ್ಜಿಯನ್ನು ಪಾಸ್ ಮಾಡುವಂಥ ಒಬ್ಬ ಸ್ಪಾರ್ಕ್ ಅವರು. ಸೊ ಇನ್ನು ಈ ಸಿನಿಮಾದ ಆಲ್ಬಮ್ಗೆ ಹೇಳೋದಾದರೆ, ನಾನು ಕನ್ನಡದಲ್ಲಿ 3 ಹಾಡುಗಳನ್ನು ಬರೆದಿದ್ದೀನಿ. ಇನ್ನೊಂದು ವಿಶೇಷ ಅಂದರೆ ಹಿಂದಿಯ ಎಲ್ಲ ಹಾಡುಗಳನ್ನು ಬರೆದಿದ್ದೀನಿ. ಸೊ SSLC ತನಕ ಹಿಂದಿ ಓದಿದ್ದನ್ನು ಒಂದು ಸ್ವಲ್ಪ ಇಲ್ಲಿ ಬಳಕೆ ಮಾಡಿಕೊಂಡೆ ಅಂತ ಹೇಳ್ಬೋದು. ಶಕಲಕ ಬೂಮ್ ಬೂಮ್, ಅದೇ ನನಗೆ ಕಂಪೋಸಿಂಗ್ ಬಂದಾಗ ಈ ಶಕಲಕ ಬೂಮ್ ಬೂಮ್ ಅಂದರೆ ನೀವೆಲ್ಲ ಕೇಳಿರ್ತೀರ, 90s ಕಿಡ್ಸ್ ಎಲ್ಲ ಒಂದು ಸೀರಿಯಲ್ ಬರ್ತಿತ್ತು ಮುಂಚೆ. ಈ ಮ್ಯಾಜಿಕ್ ಮಾಡಬೇಕಾದ್ರೆ ಎಲ್ಲ ಶಕಲಕ ಬೂಮ್ ಬೂಮ್ ಅಂತ ಸೌಂಡ್ ಮಾಡ್ತಿರ್ತಾರೆ. ಸೊ ಈ ಟ್ಯೂನ್ ಬಂದಾಗ ನನಗೆ ಫಸ್ಟ್ ಟೈಮ್ ನನಗೆ ಡೈರೆಕ್ಟರ್ ಕೇಳಿಸಿದಾಗ, ಫಸ್ಟ್ ಟೈಮ್ ನಾವು ಟ್ಯೂನ್ ಕೇಳ್ತೀವಲ್ಲ, ಫಸ್ಟ್ ಟೈಮ್ ಕೇಳಿದಾಗಲೇ ನನಗೆ ಫಸ್ಟ್ ಲೈನ್ಗೆ ಶಕಲಕ ಬೂಮ್ ಬೂಮ್ ಅಂತ ಕೂರ್ತು. ಸೊ ಮೇ ಬಿ ಅಂದರೆ ಆ ಮ್ಯಾಜಿಕ್ ಇದೆಯಲ್ಲ, ಆ ಟ್ಯೂನಿಂದ ಮ್ಯಾಜಿಕ್ ಲಿರಿಕ್ಕನ್ನು ಒಂದು ಎಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಆ ಮ್ಯಾಜಿಕ್ ಅಲ್ಲೇ ಸ್ಟಾರ್ಟ್ ಆಯಿತು. ಹಾಗೆ ಅದ್ರ ಜೊತೆ ಉತ್ತರ ಕರ್ನಾಟಕ ಭಾಷೆ ಬಂದಾಗ ನಾನು ತುಂಬ ಇಷ್ಟಪಡುವಂಥ ಭಾಷಾ ಪ್ರಕಾರಗಳಲ್ಲಿ ಒಂದು, ಅದು ಬಂದಾಗ ಇನ್ನೊಂದು ಮ್ಯಾಜಿಕ್ ಆಯಿತು. ಶರಣ್ ಸರ್ ವಾಯ್ಸ್ ಬೀಳ್ತಿದ್ದಂಗೆ ಅದು ಇನ್ನೊಂದು ಮ್ಯಾಜಿಕ್ ಆಯಿತು. ಸಂಗೀತ ಮೇಡಮ್ ವಾಯ್ಸ್ ಬಿದ್ದಾಗ ಇನ್ನೊಂದು ಮ್ಯಾಜಿಕ್ಕು. ಇನ್ನು ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ನೀವು ನೋಡಿದ್ರಿ ಅಂದರೆ ನಾವು ಅದ್ರ ಬಗ್ಗೆ ಏನು ಹೇಳೋದೇ ಬೇಡ. ಸೊ ಪ್ರತಿಯೊಂದು ಸ್ಟೆಪ್ ಆಗಿರ್ಬೋದು, ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ನಿಜವಾಗ್ಲೂ ಅವರಿಗೆ ಶ್ಲಾಘನೆ ಹೋಗಲೇಬೇಕು. ಆ್ಯಂಡ್ ಎಡಿಟರ್ ಆಗಿರ್ಬೋದು, ಆ್ಯಂಡ್ DOP ಸ್ವಾಮಿ ಸರ್ಗೆ, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟ್ರು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಇಷ್ಟೊಂದು ಅಗೇನ್ ಸರ್ ಡ್ಯಾನ್ಸ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದೀರಾ. ನಾವು ಸಚಿನ್ ಹೇಳ್ದಂಗೆ ತುಂಬ ಡ್ಯಾನ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಇವಾಗ, ಬಟ್ ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟ್ರಿಗೆ ಥ್ಯಾಂಕ್ ಯು, ಆ್ಯಂಡ್ ಸಚಿನ್ಗೆ ಥ್ಯಾಂಕ್ ಯು, ಮತ್ತು ನಿರ್ಮಾಪಕರಿಗೆ ಎಲ್ಲಿಗೂ ಥ್ಯಾಂಕ್ ಯು ಸೋ ಮಚ್. ಶರಣ್ ಸರ್ಗೆ, ಅವರು ರೆಕಾರ್ಡಿಂಗ್ ಮಾಡುವಾಗ ಅವರೊಂದು ಎನರ್ಜಿಯನ್ನು ತುಂಬ ಕಳಿಸ್ತಾರೆ ಹಾಡಲ್ಲಿ. ಆ ಎನರ್ಜಿ ಯಾವಾಗಲೂ ಕೇಳಿದಾಗೆಲ್ಲ ಪಾಸ್ ಆಗ್ತಿರುತ್ತೆ. ಸೊ ಅವರಿಗೆ ವಿಶೇಷವಾದ ಥ್ಯಾಂಕ್ ಯು.